ಲೋ ಪಾಮೈತ ಅಯ್ಯಪ್ಪ ಜಜ್ಜೆ ಕಣೋ. ಮುಖ ನೋಡಿ ಮೊಳ ಹಾಕ್ಬೇಡಮ್ಮ. ನಿಯತ್ತಿಂದ ಗಿಟ್ಟಿಸ್ಕೊಂಡಿರೋ ಕೆಲಸ ಇದು. ಪೊಲೀಸ್ ಅಂದ್ರೆ ಏನ್ ಅನ್ಕೊಂಡಿದ್ಯಾ? ಪೊಲೀಸ್ ಅಂದ್ರೆ ಏನು ಅಂತ ರಿಟೈರ್ಡ್ SP ಗೆ ನೀನ್ ಹೇಳ್ತಾ ಇದ್ಯಾ? ನೋಡಿ, ನೀವು ಹೀಗೆ ಮಾತಾಡ್ತಾ ನಮ್ಮ ಕೆಲ್ಸಕ್ಕೆ ಅಡ್ಡಿಪಡಿಸಿದ್ರೆ ರಿಪೋರ್ಟಲ್ಲಿ ನಿಮ್ಮ ಹೆಸರು ಸೇರಿಸ್ಬೇಕಾಗತ್ತೆ. ನೀವಲ್ಲಿ ಏನೇನು ಮಾತಾಡ್ತಿದ್ರಿ ಅಂತ ನನಗೆ ಗೊತ್ತಿಲ್ಲ ಅಂದ್ಕೊಂಡಿದ್ದೀರಾ? ಇವ್ರ ಮುಖ ಎಲ್ಲ ಹೀಗೆ ಬಾಡೋಯ್ತು ಅಂದ್ರೆ ನಾನೀಗ ಲಗಾಮ್ ಹಿಡ್ಕೊಂಡೆ ಅಂತಾಯ್ತು. ತಪ್ಪು ಮಾಡಿರೋರು ತಾವಾಗೆ ಹೆಗ್ಲು ಮುಟ್ಕೊಂಡು ನೋಡ್ಕೋತಿದ್ದಾರೆ. ಕುಂಬಳಕಾಯಿ ಕಳ್ರು ಅಂತ ನಾನೀಗ ಹೆದರಿಸಬಹುದು. ಅಲ್ಲ ಅದು ಏನು ನೋಡಿ, ನಮ್ಗೆಲ್ಲ ಇನ್ಫಾರ್ಮೇಶನ್ ಇದೆ. ಅಷ್ಟಿಲ್ದೆ ನಾವು ಇಲ್ಲಿವರೆಗೂ ಬಂದಿಲ್ಲ. ನಾವು ಬಂದಿರೋದು ಸೆಂಟ್ರಲ್ ಇಂದ. ನಾವು ಯಾರಿಗೂ ರಿಪೋರ್ಟ್ ಮಾಡೋ ಅವಶ್ಯಕತೆನೂ ಇಲ್ಲ. ಇಷ್ಟು ಮೇಲೂ ನಿಮ್ಗೆ ಅನುಮಾನ ಇದ್ರೆ ನಿಮ್ಮ ಮೊಬೈಲ್ ನಂಬರ್ ಕೊಡಿ, ಸೆಂಟ್ರಲ್ ಇಂದಾನೇ ನಿಮಗೆ ಕಾಲ್ ಮಾಡಿಸ್ತೀನಿ. ಅದು ಅಲ್ಲದೆ ರೈಡ್ ಆದಾಗ ನೀವಿಬ್ರು ಇಲ್ಲೇ ಇದ್ರಿ ಅನ್ನೋದು ರಿಪೋರ್ಟ್ ಆಗುತ್ತೆ. ಆಮೇಲೆ ನಿಮ್ಮಿಬ್ರಿಗೂ ಎನ್ಕ್ವೈರಿ ಬಂದೇ ಬರುತ್ತೆ. ಅದನ್ನೇನು ನಾನು ನಿಮಗೆ ಹೊಸದಾಗಿ ಹೇಳಬೇಕಾಗಿಲ್ಲ. ಸುಮ್ಮನೆ ಬೇಡದೇ ಇರೋ ರಗಳೆ ನಮ್ಮ ಮೈ ಮೇಲೆ ಹೇಳ್ಕೊಳ್ಳೋದಕ್ಕಿಂತ ನಮ್ಮ ಕೆಲಸ ನಮಗೆ ಮಾಡೋದಕ್ಕೆ ಬಿಟ್ರೆ ಇಬ್ರಿಗೂ ಒಳ್ಳೇದು. ಇದು ಕಾರ್ಪೊರೇಟರ್ ಮನೆ ಅಂತ ಮೊದಲೇ ಯಾಕೂ ಹೇಳಿಲ್ಲ. ನನಗೂ ಇವಾಗ್ಲೇ ಕಣೋ ಗೊತ್ತಾಗಿದ್ ಬಾಮೈತ. ಸರಿಯಾಗಿ ತಗೊಳಕೊಂಡಿದ್ದಲ್ಲ, ಅಕ್ಕ ಬಂದು ತಗೊಳಾಕಿದ್ದು. ಇಲ್ಲಿ ಕಾರ್ಪೊರೇಟರ್ ಜೊತೆ SP ಜಡ್ಜು ಬೆಕ್ಕಿ ಹಿಡಿತೀವಿ ಅಂತ ಬಂದು ಹುಲಿ ಬೋನಲ್ಲಿ ತಗೊಳಕೊಂಡಿದ್ದೀವಲ್ಲೋ. ಕರಡಿ ಸಿಂಹ ಎಲ್ಲ ಇದ್ದಾವೆ ಕಣೋ ಇಲ್ಲಿ. ಬಾಮೈತ ನನಗೆ ನಿಜವಾಗ್ಲೂ ಗೊತ್ತಿರ್ಲಿಲ್ಲ ಕಣೋ. ಗೊತ್ತಿದ್ರೆ ಕಾಕಿ ಹಾಕೊಂಡಿರೋ ಸಿಂಹ ಅಂತ ಬಿಲ್ಡಪ್ ತಗೊಂತ ಇದ್ನ ಹೇಳು. ನಾನು ಮೊದಲೇ ಪಡ್ಕೊಂಡೆ ಅಕ್ಕ ಬಂದು ಸವಸ ಬೇಡ ಅಂತ. ಇವೆಲ್ಲ ಬೇಕಿತ್ತಾ ಬಾಮೈತ? ಇವರಿಬ್ರನ್ನು ಎನ್ಕ್ವೈರಿ ಮುಗಿಯೋವರೆಗೂ ಒಂದು ರೂಮಲ್ಲಿ ಕೂಡಾಕಿ. ಕಾನ್ಸ್ಟೇಬಲ್, ಅವರಿಬ್ರ ಹತ್ರ ಮೊಬೈಲ್ ತಗೊಂಡು ಅವರಿಬ್ರನ್ನು ರೂಮಲ್ಲಿ ಲಾಕ್ ಮಾಡಿ ಅಂತ ಹೇಳಿದ್ದು. ಬನ್ನಿ ಸರ್, ದಯವಿಟ್ಟು ಬನ್ನಿ. ಆಫೀಸರು ಸಿಕ್ಕಾಪಟ್ಟೆ ಸ್ಟ್ರಿಕ್ಟು. ನಮ್ಮದು ನಿಮ್ಮದು ಮರ್ಯಾದೆ ಉಳಿಬೇಕು ಅಂದರೆ ಪ್ಲೀಸ್ ಸ್ವಲ್ಪ ಕೋಆಪ್ರೇಟ್ ಮಾಡಿ. ನಡೀರಿ ಸರ್. ಅಯ್ಯೋ ನಡೀರಿ ಸರ್, ನಡೀರಿ. ಇನ್ಫ್ಲೂಯೆನ್ಸ್ ಇದೆ ಅಂತ IT ಆಫೀಸರ್ ಎದುರುಗಡೆನೆ ಬಾಲ ಬಿಚ್ತೀಯ. ಎಲ್ಲಿ ನಿನ್ ಮೊಬೈಲು? ರೇಡ್ ಮುಗಿಯೋವರೆಗೂ ಈ ಜಾಗದಿಂದ ಕದ್ಲಬಾರ್ದು. ಕದ್ಲಿದ್ರೆ ನೇರವಾಗಿ ಜೈಲಿಗೆ ಹೋಗ್ತೀಯ. ಇನ್ಸ್ಪೆಕ್ಟರ್ ಬನ್ನಿ, ಸರ್ಚ್ ಮಾಡೋಣ. ಮಾವ, ರೆಡ್ ಅಂದ್ರೆ ಏನ್ ಮಾವ? ಕುರಿ ಕಡ್ದು ಹಬ್ಬ ಮಾಡೋದು. ಓ, ಅಂದ್ರೆ ಜಾತ್ರೆನಾ? ಜಾತ್ರೆನೆ. ಕರ್ಮ. ಯಾಕೆ ಮಾವ, ಏನಾಯ್ತು? ನೋಡು, ಅವ್ರು ಯಾರು ಏನೇ ಕೇಳಿದ್ರು ನನಗೇನು ಗೊತ್ತಿಲ್ಲ ಇಷ್ಟೇ ಹೇಳ್ಬೇಕು. ಸರಿ ಮಾವ, ನಂಗೇನು ಗೊತ್ತಿಲ್ಲ. ಹಾ.
ಲೇ ಕಾಕ್ರೋಚು ಏನೋ ಇಂಗ್ಲೀಷಲ್ಲಿ ಬರ್ಕೊಂಡೈತೆ. ಲೈ ಅದಲ್ಲ ಬಿಡ. ಏನಾದ್ರೂ ಸಿಕ್ತಾ? ಹುಡುಕ್ತಾ ಇದೀವಿ ಸತ್ಯ. ಸರಿ, ಬೇಗ ಹುಡುಕಿ. ಸತ್ಯ ಸತ್ಯ ಅಲ್ಲ ಕಣಮಿ, ಬೆಳಗ್ಗೆ ಎದ್ದು ಟಿವಿ ನೋಡ್ಕೊಂಡು ಕೂತ್ಕೊಳ್ಳೋ ಬದಲು ದೇವರಿಗೆ ಸರಿಯಾಗಿ ಪೂಜೆ ಪುನಸ್ಕಾರ ಮಾಡಿದ್ರೆ ಇವತ್ತು ಇಂಥವ್ರು ಬಂದು ನಮ್ಮನೆಗೆ ಒಕ್ಕರ್ಸ್ಕೊಳ್ತಾನೆ ಇರ್ಲಿಲ್ಲ. ಯಾಕೆ ಮಾವ ನೀವು ನನ್ನ ಹಂಗೆ ಬೈದಿರಿ? ಹಾ, ನಾನು ಬೆಳಗ್ಗೆನೆ ಎದ್ದು ಪೂಜೆ ಪುನಸ್ಕಾರ ಎಲ್ಲ ಸರಿಯಾಗಿ ಮಾಡಿದ್ದೀನಿ. ಆದ್ರೆ ನೀನೇಯ 3 ದಿನದಿಂದ ಸ್ನಾನನೂ ಮಾಡಿದೆ, ಪೂಜೆನೂ ಮಾಡಿಲ್ಲ. ಅದಕ್ಕೆ ಇವರೆಲ್ಲ ಒಕ್ಕರ್ಸ್ಕೊಂಡಿರೋದು. ಕರ್ಮ ಕರ್ಮ, ಅದೇನು ಅಂತ ನಿನ್ನ ನಾನು ಗಂಟಾಕ್ಬಿಟ್ಟ ನಿಮ್ಮಪ್ಪ. ಅದ್ಯಾಕಂಗಂತೀರಿ? ಹಾ, ನಮ್ಮ ಅಪ್ಪ ನನ್ನ ಗಂಟಾಕಿ ಗಂಟ್ಕೊಂಡು ಕೊಟ್ಟಿದ್ದಕ್ಕೆಯ ನೀನ್ ಎಲೆಕ್ಷನ್ ಗೊತ್ತಿದ್ದು. ಆಹಾ, ಇವತ್ತು ಆ ಗಂಟನೆಲ್ಲ ವಾಪಸ್ ಕೊಟ್ಬಿಡ್ತೀನಿ ಅಂದ್ರು ನಿನ್ನಂತೂ ವಾಪಸ್ ಕೊಡಕ್ ಆಗಕ್ಕಿಲ್ವೇ? ನೋಡ್ ಮಾವ, ಹಂಗೆಲ್ಲ ಮಾತಾಡೋಕ್ ಹೋಗ್ಬಿಡ ನೀನು. ನನ್ನ ಕರ್ಮ ಕರ್ಮ, ಅದೇನು ಅಂತ ಒಡವೆ ಅಂತ ಸಾಯ್ತಿಯಲ್ಲೇ. ಅದ್ಯಾವ ಜನ್ಮದಲ್ಲಿ ಅದೇನು ಪಾಪ ಮಾಡಿದ್ನೋ ಏನೋ, ಇವತ್ತು ಇಲ್ಲಿ ಬಂದು ಹಿಂಗೆ ಸಿಗಾಕೊಂಡಿದ್ದೀನಿ. ಇದು ಕಾರ್ಪೊರೇಟರ್ ಮನೆ ಅಂತ ಗೊತ್ತಿದ್ದಿದ್ರೆ 3 ದಿನ ಹಾಸ್ಪಿಟ್ಲಿಗೆ ಅಡ್ಮಿಟ್ ಆಗಿ ನಾಟಕ ಆಡೋದು ಬಚಾವಾಗ್ತಿದ್ದೆ. ಈಗ ಏನು ಮಾಡಲಿ? ಈ ಬಾಮೈದನೋ ಬೆಸ್ಟ್ ಫ್ರೆಂಡ್ ಅನ್ನೋ ಬೇಸಿಕ್ ಇನ್ಫಾರ್ಮೇಶನ್ ಇಲ್ಲದೆ ಎಲ್ಲ ಒಪ್ಕೊಬಿಡ್ತಾನೆ. ಎಲ್ಲ ನಾನು ಹಣೆ ಬರ. ಬೆಳಗ್ಗೆ ಬೇರೆ ತಿಂಡಿ ಮಾಡಿಲ್ಲ, ಹೊಟ್ಟೆ ತುಂಬ ಹಸಿತಾ ಇದೆ. ಇವರು ಎಲ್ಲೆಲ್ಲಿ ಏನೇನು ಹುಡುಕ್ತಾವ್ರೋ ಏನೋ, ನೆನ್ಸ್ಕೊಡ್ರೇನೆ ತಲೆ ಎಲ್ಲ ತಿರುದಂಗಾಯ್ತದೆ, ಹೊಟ್ಟೆಲೆಲ್ಲ ಒಂಥರ ಆಯ್ತದೆ. ಏನಾಯ್ತು ಮಾವ? ಹೊಟ್ಟೆ ಹಸಿತಾ ಇದೆಯಾ? ತಿಂಡಿ ತಂದ್ಕೊಡ್ಲಾ? ಕುತ್ತಿಗೆ ಕಣ್ಕೊಂಬಂದು ಕೂತಿರುವಾಗ ತಿಂಡಿ ಅಂತ ತಿಂಡಿ, ಇಂಥ ಹೊತ್ತಲ್ಲಿ ಗಂಟಲು ತಿಂಡಿ ಹಂಗೆ ಇಳಿಯುತ್ತೆ. ಯಾಕೆ ಮಾವ ಕೋಪ ಮಾಡ್ಕೊಂತೀಯಾ? ನಿನಗಿಷ್ಟ ಅಂತ ಎಲ್ಲ ತರಕಾರಿನೂ ಹಾಕಿ ಹುರಿದಿರೋ ಗೋಡಂಬಿ ಹಾಕಿ ಸ್ಪೆಷಲ್ ಆಗಿ ಪುಲಾವ್ ಮಾಡ್ಸೀವ್ನಿ, ಅದಕ್ಕೆ ಕೊಡ್ತೀನಿ ಅಂದೆ. ಹರಸಿ ಆರತಿ